ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ, ನಾವು ನಮ್ಮ ಊರುಗಳು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. KR ಪೇಟೆ ಹತ್ರ ಇರೋ ಭೂ ವರಹ ಸ್ವಾಮಿ ಅಂತ. ನಾವಿರೋದು ತುಮಕೂರು ಡಿಸ್ಟಿಕ್ಕು, ಚಿಕ್ಕನಾಯಕನಹಳ್ಳಿ ತಾಲೂಕು. ಇಲ್ಲಿಂದ ಹೊರಟಿದ್ದೀವಿ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಎಲ್ಲರೂ ಹೊರಟಿದ್ದೀವಿ. 6:15 ಆಗಿದೆ. ಈಗ ನಮ್ಮೂರು ಚಿಕ್ಕನಾಯಕನಹಳ್ಳಿ, ಇಲ್ಲಿಂದ ಬಿಡ್ತಾಯಿದ್ವಿ. ಭೂ ವರಹ ಸ್ವಾಮಿ ಅಂತ, KR ಪೇಟೆ ಹತ್ರ ಇರೋ ಭೂ ವರಹ ಸ್ವಾಮಿ ದೇವಸ್ಥಾನ ಹತ್ರ ನಾವು, ನಮ್ಮ ಗುರುಗಳು, ಅವ್ರ ಫ್ಯಾಮಿಲಿ ಇಷ್ಟು ಜನ ಹೋಗ್ತಾಯಿದ್ವಿ. ಧರ್ಮಪತ್ನಿಯಾಗಿರ್ತಕ್ಕಂಥ ದಿವ್ಯಶ್ರೀ ಇದ್ದಾರೆ ಮತ್ತು ನನ್ನ ಕುಲಪುತ್ರ ಪುರುಷೋತ್ತಮ ಕೂಡ ಬಹಳ ಎಂಜಾಯ್ ಮಾಡ್ತಾ ಹೊರಟಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳಬೇಕು. ಹಾಗಾಗಿ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗುತ್ತೆ ನಾವು ಆಶಿಸ್ತಾ ಇದ್ದೀವಿ. ನಮ್ಮಪ್ಪ ನಾನು ಈಗ ದೇವಸ್ಥಾನಕ್ಕೆ ನಮ್ಮಮ್ಮನ ಜೊತೆ ಹೋಗ್ತಿದ್ದೀವಿ. ನಮ್ಮ ಸರ್ರು, ನಮ್ಮ ಸಂತೋಷ್ ಸರು. ನಾವೀಗ ಚಿಕ್ಕನಾಯಕನಹಳ್ಳಿಯಿಂದ ಹೊರಟು ಮೈಸೂರು ರೋಡಲ್ಲಿ ಹೊರಟಿದ್ದೀವಿ. ಈಗ KV ಕ್ರಾಸ್ ಬಿಟ್ಟು ತುರುವೇಕೆರೆ ಹತ್ರ ಇದ್ದೀವಿ. ಎಂಟ್ರಿ ಇದೆ. ಇದು ತುರುವೇಕೆರೆ ಎಂಟ್ರನ್ಸ್ ಆಗ್ತಾ ಇದ್ದೀವಿ. ಜೊತೆಗೆ ನಗರವನ್ನು ನೀವು ನೋಡ್ಬೋದು. ನಾಗಮಂಗಲ ಬಿಟ್ಟು KR ಪೇಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಟಿಫನ್ ಮಾಡೋಣ ಅಂತ ಇಲ್ಲಿ ಯಾವುದೋ ಒಂದು ಹಳ್ಳಿ ಇದೆ. ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಟಿಫನ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ವಿ. ಏನು ತಂದ್ರಿ ಸರ್? ಚಿತ್ರಾನ್ನ. ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಫಸ್ಟ್ ಇಡೀ ಓಪನ್ ಮಾಡೋಕೆ ಮುಂಚೆ ಸೌತೆಕಾಯಿ, ಅಲ್ಲಿ ಬೇಡ, ನೀರೈತಿ ಇಲ್ವಾ? ಯಾರು ಬಂದಾರೆ, ಏನೋ ಮಾಡ್ತಾರೆ ಅಂತ ಬಂದಾರೆ. ಅಲ್ಲಿಂದ ನೋಡ್ಕೊಂಡು ಬಂದರು.
ಕುತ್ಕಸಂತು ಅಲ್ಲಿ ಏನಾಗಲ್ಲ. ಚಿತ್ರಾನ್ನ ಚೆನ್ನಾಗಿದೆ, ಉಪ್ಪಿಗೆ ತಂದರೆ ಆನೈತೆ ಈಗ ಐತೆ ಕೆಲಸ ಮಳೆ ಅರ್ಧ ಬರ್ದ ಕೆಲಸ ಕಣ್ಣಿಗೆ ತಿಳಿಸ್ಬೋದು. ಎಲ್ಲವೂ ನಿಮಗೆ ಸಿಗ್ತಾ ಚೆನ್ನಾಯ್ತು ಹೋಗಿ. ಏನಂತನೂ ಪ್ರಿಪ್ರೇಷನ್ ಬರಲಿಲ್ಲ ಅವಳು. ಏನು ಮಾಡಿದ ಏನು ಜಂತು ಅವ್ನು ಹೆಂಗೂ ಮಾಡ್ತಾವ, ಅವ್ನು ಹೆಂಗೆ ಬಟನ್ ಕಟ್ಟಿ ನಾನು ಸಾಯ್ತಿದ್ದೆ. ಈಗ ದೇವಸ್ಥಾನ ಹತ್ರ ಎಂಟ್ರಿ ಕೊಟ್ಟಿದ್ದೀವಿ. ಇದೇ ದೇವಸ್ಥಾನ. ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಕಡೆ ಅದೇ ದೇವಸ್ಥಾನ. ಸರ್ ಇಲ್ಲಿ ದೇವಸ್ಥಾನದ ಏನು ವಿಶೇಷ, ಏನು ಯಾವ ಥರ ಇಲ್ಲಿ? ಸರ್ ಇಲ್ಲಿ ಏನಂದ್ರೆ ಇದು ಹೇಮಾವತಿ ನದಿ, ಇದ್ರ ಬ್ಯಾಕ್ ಸೈಡ್ ಹೋಗುತ್ತೆ. ಇದ್ರ ಬ್ಯಾಕ್ ಸೈಡ್ ಸ್ಟ್ರೈಟ್ ಕಾವೇರಿ ಮತ್ತೆ ಲಕ್ಷ್ಮಣ ತೀರ್ಥ ಬಂದು 3 ನದಿ ಸೇರಿ ತ್ರಿವೇಣಿ ಸಂಗಮ. ಇದು ಸೆಂಟ್ರಲ್ಲಿ ದೇವಸ್ಥಾನ ಇರ್ತಕ್ಕಂಥದ್ದು. 2500 ವರ್ಷದ್ದು ಸಾಲಿಗ್ರಾಮ ಶಿಲೆ, ಏಕಶಿಲೆ 18 ಅಡಿ ವಿಗ್ರಹ ಇರೋದು. ಇಲ್ಲಿ ಲೆಫ್ಟ್ ಸೈಡ್ ತಗೊಂಡ್ಮೇಲೆ ಭೂವರಾಸ್ವಾಮಿ 18 ಫೀಟ್ ವಿಗ್ರಹ ಇರ್ತಕ್ಕಂಥದ್ದು. ಭೂವರಾಸ್ವಾಮಿ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಈ ಭೂಮಿಲಿ ದೇವರ ಬಲಭಾಗದಲ್ಲಿ ಮಣ್ಣು ತಗೊಳ್ತಕ್ಕಂಥದ್ದು. ಮಣ್ಣು ತಗೊಳ್ಳೋ ಉದ್ದೇಶ ಏನಂದ್ರೆ ಸೈಟ್ ಇದೆ ಮನೆ ಕಟ್ಟೋದಾಗಲಿ, ಬಿಸ್ನೆಸ್ಸಿಗಾಗಲಿ, ಅಥವಾ ಕೋರ್ಟ್ ಕೇಸ್ ಇರಲಿ, ಲ್ಯಾಂಡ್ ಅಂಡ್ ರಿಟೇಕೇಷನ್ ಇರಲಿ, ಅಥವಾ ಎಜುಕೇಷನ್ ಪರ್ಪಸ್ ಇರ್ಬೋದು. ಎಕ್ಸಾಂಪಲ್ಗೆ ನನಗೆ ಗೊತ್ತಿರೋಷ್ಟು ಕೆಲಸ ನಾನು ನಿಮ್ಗೆ ಹೇಳಿರ್ತೇನೆ. ಈ ಕ್ಷೇತ್ರದಲ್ಲಿ ಭೂವರಾಸ್ವಾಮಿ ಇರೋದ್ರಿಂದ ಈ ಭೂಮಿಲಿ ದೇವರ ಬಲಭಾಗದಲ್ಲಿ 3 ಮುಷ್ಟಿ ಅಥವಾ 5 ಮುಷ್ಟಿ ಮಣ್ಣು ಇಟ್ಕೊಂಡು 11 ರೌಂಡ್ ಸರ್ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ಕಾಯಿ ಹೊಡೆದು ಪೂಜೆ ಕೊಟ್ಟರೆ, ಪೂಜೆ ಮುಗಿಸಿ ನಿಮ್ಮ ಹೆಸರು ಹೇಳಿ ಸಂಕಲ್ಪ ಮುಗಿಸ್ಕೊಡ್ತಾರೆ. ಸಂಕಲ್ಪ ಮುಗಿಸಿ ದೇವ್ರ ದರ್ಶನ ಮಾಡಿ ಹೊರಗಡೆ ಬನ್ನಿ. ದೇವ್ರ ಕೋಟೆ ಇದ್ದು ನಿಮ್ಗೆ ಏನೇ ಬೇಡಿಕೆ ಇದ್ರು ಕೂಡ ಒಂದು ಕೈಲಿ ಬಂದಿರ್ತಾರೆ, ಒಂದು 50 ನಿಮಿಷ ಕೊಟ್ಕೊಂಡು ಬೇಡ್ತಾರೆ. ಆ ಮಣ್ಣು ನಾವು ಮನೆಗೆ ತಗೊಂಡೋಗಿ ಏನು ಮಾಡಬೇಕು ಅನ್ನೋದು ನಾವು ಅರ್ಚಿಕೆ ಹೇಳ್ತಾರೆ. ನಾನು ಒಂದೇ ಸರಿ ಹೇಳಿದ್ರೆ ನಿಮಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ. ಇಟ್ಟಿಗೆ ಎಲ್ಲ ಇದೆಲ್ಲ ಸರ್ ಇಟ್ಟಿಗೆ ನೀವು 1 ಮಂತ್ ಒಳಗಡೆ ಸ್ಟಾರ್ಟ್ ಮಾಡೋದಿದ್ರೆ ಮಾತ್ರ ನೀವು ಇಟ್ಟಿಗೆ ತಗೋಬೋದು. ಇಲ್ಲ ಅಂತಂದ್ರೆ ಒಳಗಡೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ 21 ಡೇಸ್ ಒಳಗಡೆ 1 ಮಂತ್ ಒಳಗಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಿದ್ರೆ ನೀವು ಇಟ್ಟಿಗೆ ಯೂಸ್ ಮಾಡಿ. ಇಲ್ಲ ಅಂತಂದ್ರೆ ಬರೀ ಮಣ್ಣು ಸಾಕು. ಇಲ್ಲಂದ್ರೆ ನಾವು ಇನ್ನು ಮನೆ ಕಟ್ಟೋದು ಲೇಟು ಸ್ವಲ್ಪ ಅಂದರೆ ಅದಕ್ಕೆಲ್ಲ ಮಣ್ಣು ಸರ್ ನಿಮಗೆ ಒಂದು ಮೈಂಡಲ್ಲಿ ಒಂದು ಪ್ಲಾನಿಂಗ್ಸ್ ಇದೆ ಅಷ್ಟೇ. ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಿ, ಇನ್ನೂ ಇಷ್ಟು ಕೆಲಸ ಸ್ಟಾರ್ಟ್ ಆಗಿಲ್ಲ. ನೀವು ಹಿಂದೆ ಆಗಿರೋ ಕೆಲಸಕ್ಕಾಗಲಿ ಆಗ್ತಿರೋ ಕೆಲಸಕ್ಕಾಗಲಿ ನೀವು ಮಣ್ಣು ತಾಳ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಒಂದು ಫ್ಯೂಚರ್ ಪ್ಲಾನಿಂಗ್ ಇರುತ್ತೆ. ಆ ಕೆಲಸಗಳಿಗೆ ನಮಗೆ ಮಣ್ಣು ಎತ್ಕೊಂಡು 11 ರೌಂಡ್ ಪ್ರದಕ್ಷಿಣೆ ಮಾಡಿ ಕಾಯಿ ಹೊಡೆದು ಪೂಜೆ ಮುಗಿಸಿ ಅಲ್ಲಿ ಮಣ್ಣು ಎತ್ಕೊಂಡು ಮನೆಗೆ ತಾವಾಗಿ ಬಿಳಿ ಬಟ್ಟೆ ಅರ್ಚನೆ ಮಾಡಿ ನಿಮ್ಮ ಕೆಲಸ ಆಗೋದು ಪೂಜೆ ಮಾಡಿ. ಕೆಲಸ ಆದ ನಂತರ ಇಲ್ಲಿ ಬಂದು ದೇವ್ರಿಗೆ ಅರಕೆ ಸಲ್ಲಿಸಿ ತುಳಸಿ ಕಟ್ಟೆ ಮಣ್ಣನ್ನು ಹಾಕೋದು. ಕೆಲಸ ಆಗೋದಕ್ಕೆ ಮಣ್ಣು ಪೂಜೆ. ಇಲ್ಲಿ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಕೆಲಸಗಳು ಈಗ ಸ್ಟಾರ್ಟ್ ಆಗ್ತಾ ಇದೆ. ದೇವಸ್ಥಾನದ ಕೆಲಸ, ದೇವಸ್ಥಾನ ಎಂಟ್ರಿ ಆಗಿದ್ದೀವಿ. ವರಹ ಸ್ವಾಮಿ